ಇವತ್ತಿನ ಟಾಪಿಕ್ ಇದೆಯಲ್ಲ, ಒಂದೇ ಸಂಬಳವನ್ನು ನಂಬಿದರೆ ಅಪಾಯ. ಇದರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ನೀವು ತಂಬಿನಲ್ಲಿ ನೋಡಿರ್ಬೋದು, ಒಂದೇ ಸಂಬಳ ನೋಡಿ ಅಂದರೆ ಒಂದೇ ಸಂಬಳದಿಂದ ನೀವು ಜೀವನ ಸಾಗಿಸೋದಾದರೆ ಇದು ಅಪಾಯಕಾರಿಯಾದಂಥ ಅಂಶ ಅಂತ ಹೇಳ್ಬೋದು. ಹಾಗಾದರೆ ನೀವು ಏನು ಮಾಡಬೇಕು, ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಇಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ. ಓಕೆ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅಂದರೆ ಒಂದೇ ಸಂಬಳದ ಮೇಲೆ ಜೀವನ ಸಾಗಿಸುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಓಕೆ, ಯಾಕೆ ಗೊತ್ತಾ, ಇವತ್ತಿನ ಕಾಲದಲ್ಲಿ ಒಂದೇ ಆದಾಯದ ಮೇಲೆ ಅವಲಂಬನೆ ಇಡುವುದು ದೊಡ್ಡ ಅಪಾಯ ಅಂತ ಹೇಳಬಹುದು. ಒಂದು ಕೆಲಸ ಕಳೆದುಕೊಂಡರೆ, ಕಂಪನಿ ಸಡನ್ನಾಗಿ ಕೆಲಸದಿಂದ ಬಿಡಿಸಿದರೆ ಅಥವಾ ಆರೋಗ್ಯ ಸಮಸ್ಯೆ ಬಂದರೆ, ಹಾಗೆ ನಿಮ್ಮ ಕುಟುಂಬದ ಖರ್ಚು ಹೇಗೆ ನಡೆಯುತ್ತದೆ? ಇದು ನೀವು ಕ್ವಶನ್ ಮಾಡುವಂಥದ್ದು, ಹೌದಲ್ವಾ? ಇದು ಹಲವರ ಜೀವನದಲ್ಲಿ ನಡೆಯುತ್ತಿರುವ ನಿಜವಾದ ಸತ್ಯ. ಆದ್ದರಿಂದ ಇವತ್ತು ನಾವು ತಿಳಿಯೋಣ ಸಿಂಗಲ್ ಇನ್ಕಮ್ ಟ್ರ್ಯಾಪ್ ಅಂದರೇನು, ಯಾಕೆ ಇದು ಅಪಾಯಕಾರಿ ಮತ್ತು ಹೇಗೆ ಇದು ಸೆಕೆಂಡ್ ಸ್ಯಾಲ್ರಿ ಕ್ರಿಯೇಟ್ ಮಾಡಬಹುದು, ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು. ಸಿಂಗಲ್ ಇನ್ಕಮ್ ಟ್ರ್ಯಾಪ್ ಅಂದರೆ ಇದು ನಿಮ್ಮ ಸಂಪೂರ್ಣ ಜೀವನ ಒಂದೇ ಆದಾಯದ ಮೇಲೆ ನಿಂತಿರುವುದು. ಅಂದರೆ ನಿಮ್ಮ ತಿಂಗಳ ಸಂಬಳ 20,000, ಅದರಲ್ಲಿ ಮನೆ ಬಾಡಿಗೆ, EMI, ಮಕ್ಕಳ ಶಾಲೆ, ಊಟ, ಬಿಲ್ ಎಲ್ಲವೂ ಹೋಗುತ್ತದೆ, ಹೌದಲ್ವಾ? ಇಲ್ಲಿ ಒಂದು ಪ್ರಶ್ನೆ, ನಾಳೆ ಆ ಸಂಬಳ ಬಂದಿಲ್ಲ ಅಂದರೆ ಅದೇ ಟ್ರ್ಯಾಪ್. ನಮ್ಮ ದೇಶದಲ್ಲಿ ಬಹಳ ಜನ ಇದೇ ಸ್ಥಿತಿಯಲ್ಲಿ ಇದ್ದಾರೆ. ಅವರು ಕೆಲಸ ಮಾಡ್ತಾರೆ, ಸಂಬಳ ಬರುತ್ತೆ, ಖರ್ಚಾಗುತ್ತೆ, ಮತ್ತು ಮುಂದಿನ ತಿಂಗಳು ಅದೇ ಚಕ್ರ. ಸೇವಿಂಗ್ ಇಲ್ಲ, ಎಷ್ಟೇ ಇನ್ಕಮ್ ಇಲ್ಲ, ಬ್ಯಾಕಪ್ ಕೂಡ ಇಲ್ಲ. ಇದು ಫೈನಾನ್ಷಿಯಲ್ ಡೇಂಜರ್ ಝೋನ್ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗೆ ಒಂದೇ ಆದಾಯ ಅಪಾಯಕಾರಿ ಯಾಕೆ ಅಂತ ಹೇಳ್ತೀನಿ ನೋಡಿ. ಜಾಬ್ ಸೆಕ್ಯೂರಿಟಿ ಇಲ್ಲ. ಒಂದು, ಇವತ್ತಿನ ಕಾಲದಲ್ಲಿ ಯಾವ ಕಂಪನಿಯಲ್ಲೂ ಪರ್ಮನೆಂಟಾಗಿ ಗ್ಯಾರಂಟಿ ಇಲ್ಲ. ಲೇ ಆಫು, ರಿಸೇಷನ್, ಕಂಪನಿ ಲಾಸು ಏನಾದರೂ ಕೂಡ ಆಗ್ಬೋದು. ನೆಕ್ಸ್ಟು ಎಕ್ಸ್ಪೆನ್ಸಸ್ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ. ಇಂಧನ ಬೆಲೆ, ಮಕ್ಕಳ ಎಜುಕೇಷನು, ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಎಲ್ಲವೂ ಏರಿಕೆಯಲ್ಲಿವೆ, ಹೌದಲ್ವಾ? ಆದರೆ ಸಂಬಳ ಮಾತ್ರ ಅಷ್ಟೇ ಇರುತ್ತೆ. ಇದು ಮಾತ್ರ ನೀವು ನೋಟ್ ಮಾಡಿರುವಂಥ ಪಾಯಿಂಟ್, ಹೌದಲ್ವಾ? ಎಮರ್ಜೆನ್ಸಿ ಯಾವಾಗ ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಆಗ್ಬೋದು, ಹೌದಲ್ವಾ? ಹೆಲ್ತ್ ಇಶ್ಯೂಸ್, ಫ್ಯಾಮಿಲಿ ಪ್ರಾಬ್ಲಮ್ಮು, ಆಕ್ಸಿಡೆಂಟು ಇವು ಹೇಳಿ ಬರುವುದಿಲ್ಲ. ಹಾಗಾಗಿ ಮತ್ತು 4, ಡ್ರೀಮ್ ಪೋಸ್ಟ್ಪೋನ್ ಆಗುತ್ತೆ. ನೀವು ತಿಳ್ಕೊಂಡಿರುವಂಥ, ನೀವು ಥಿಂಕಿಂಗ್ ಮಾಡ್ತೀರಾ ಈ ಥರ ಆಗಿ ಮಾಡಬೇಕು, ಈ ಥರ ಮಾಡಬೇಕು, ಅದು ಹೇಳಿದಾಗೆ ಆಗೋದಿಲ್ಲ. ಇವತ್ತು ಹೇಳಿದೆ ಅಂತ ಇವತ್ತು ಆಗೋದಿಲ್ಲ. ಮನೆ ಕಟ್ಟಬೇಕು, ಕಾರು ತಗೊಳ್ಬೇಕಂತ ಹೇಳ್ತೀರಾ, ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಮಾಡಬೇಕಂತ ಹೇಳ್ತೀರಾ. ಆದರೆ ಒಂದೇ ಸಂಬಳ ಇದ್ದರೆ ಬಹಳ ಸ್ಲೋ ಆಗುತ್ತೆ. ನಿಮ್ಮ ಕೆಲಸ ಇದೆಯಲ್ಲ, ಡ್ರೀಮ್ ಇದೆಯಲ್ಲ, ತಕ್ಷಣವೇ ಈಡೇರುವಂಥ ಸಾಧ್ಯತೆ ಇರುವುದಿಲ್ಲ. ಹಾಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ಅದು ಮಾಡ್ತಾನೆ, ಆದರೆ ಎಲ್ಲವೂ ಸರಿಯಾಗಿರುತ್ತೆ. ಸಡನ್ನಾಗಿ ಕಂಪನಿ ಕ್ಲೋಸ್ ಆಯಿತು. 3 ತಿಂಗಳಲ್ಲಿ ಸೇವಿಂಗ್ ಇರುತ್ತೆ, ಅದನ್ನೆಲ್ಲ ಮುಗಿಸಿದ ನಂತರ ಲೋನ್, EMI ಪೆಂಡಿಂಗು, ಫ್ಯಾಮಿಲಿ ಸ್ಟ್ರೆಸ್ ಹೆಚ್ಚಾಯಿತು. ಆದರೆ ಅದೇ ಥರ ಸೇಮ್ 30,000 ಸಂಬಳ ತೆಗೆದುಕೊಳ್ತಿದ್ದ ಇನ್ನೊಬ್ಬ ವ್ಯಕ್ತಿ ಇದೆಯಲ್ಲ, ಅವ ಏನು ಮಾಡ್ತಾ ಇದ್ದಾನೆ, ಅವ ಸೈಡ್ ಇನ್ಕಮ್ ಆಗಿ 10,000 ಮಾಡ್ತಾ ಇದ್ದಾನೆ. ಜಾಬ್ ಹೋಗಿದ್ರು ಅವನಿಗೆ ಬ್ಯಾಕಪ್ ಅಂತ ಇರುತ್ತೆ. 30,000 ಕೆಲಸ ಹೋದರೂ ಕೂಡ 10,000 ಬ್ಯಾಕಪ್ ಇರುತ್ತೆ. ಅಂದರೆ ಡಿಫರೆನ್ಸ್ ಏನು? ಸೆಕೆಂಡ್ ಇನ್ಕಮ್, ಹೌದಲ್ವಾ? ನೀವು ನೋಟ್ ಮಾಡಿರುವಂಥ ಪಾಯಿಂಟು. ಹಾಗಾದರೆ ಸೆಕೆಂಡ್ ಸ್ಯಾಲ್ರಿ ಯಾಕೆ ಬೇಕು? ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಸೇವಿಂಗ್ ಇರುತ್ತೆ, ಡೆಬಿಟ್ ಬೇಗ ಮುಗಿಸಬಹುದು, ಫ್ಯಾಮಿಲಿ ಫ್ಯೂಚರ್ ಸೇವ್ ಮಾಡ್ಬೋದು, ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಹೌದಲ್ಲ? ಒಂದು ಆದಾಯ ಬದುಕಲು ಸಾಕಾಗಬಹುದು, ಆದರೆ 2 ಆದಾಯ ಬದುಕನ್ನು ಸೆಕ್ಯೂರ್ ಮಾಡುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಬದುಕಲಿಕ್ಕೆ ಒಂದು ಆದಾಯ ಸಾಕ್ಬೋದು, ಆದರೆ ನಿಮ್ಮ ಲೈಫ್ ಸೆಕ್ಯೂರ್ ಮಾಡಲಿಕ್ಕೆ ಇದೆಲ್ಲ 2 ಆದಾಯ ಬೇಕು ನಿಮಗೆ. ಹಾಗೆ ಬೆಸ್ಟ್ ಸೆಕೆಂಡ್ ಸ್ಯಾಲ್ರಿ ಐಡಿಯಾ ಹೇಳ್ತಾ ಇದ್ದೀನಿ, ನಿಮಗೆ ನೋಟ್ ಮಾಡ್ಕೊಳ್ಳಿ. ನೀವು ಕೇಳ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿದ್ದು, ಅದು ನನಗೆ ಬೆಸ್ಟ್ ಆಫ್ ನಿಮಗೆ ಐಡಿಯಾ ಮಾಡ್ತಾ ಇದ್ದೀನಿ, ನಿಮಗೆ ಈ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಓಕೆ, ಯೋಚನೆ ಮಾಡಿ ನೋಡಿ. ಮೊದಲನೇದಾಗಿ ನಿಮಗೆ ನಾನು ಅಡ್ವೈಸ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ. ನಿಮ್ಮ ಟ್ಯಾಲೆಂಟ್ ಇದೆಯಲ್ಲ ಅದನ್ನು ಶೇರ್ ಮಾಡಿ. ನಿಮ್ಮ ಟ್ಯಾಲೆಂಟಲ್ಲಿ ಏನು ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ, ಜಾಬ್ ಅಪ್ಡೇಟ್ ಮಾಡ್ಬೋದು, ಎಜುಕೇಷನ್. ನೀವು ಒಂದು ವೇಳೆ ನೀವು ಡಿಗ್ರಿ ಗ್ರ್ಯಾಜುಯೇಷನ್ ಆಗಿದ್ದರೆ ಇದೆಲ್ಲ ನೀವು ಜಾಬ್ ಹಿಂದೆ ಕೆಲಸಕ್ಕೆ ಅಂತ ಹುಡುಕ್ತಾ ಇರ್ತೀರ, ಹೌದಲ್ವಾ? ನಿಮ್ಮ ಎಜುಕೇಷನ್ ಇದೆಯಲ್ಲ ಅದನ್ನೇ ಒಂದು ಟ್ಯಾಲೆಂಟಾಗಿ ಇದು ಮಾಡ್ಕೋಬೋದು. ಅಂದರೆ ನೀವು ಟೀಚಿಂಗ್ ಮಾಡ್ಬೋದು. ಅಂದರೆ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ನೀವು 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ಸ್ಟೂಡೆಂಟ್ಗಳಿಗೆ ಆನ್ಲೈನ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ನೀವು ವಿಡಿಯೋ ಮುಖಾಂತರ ಅವರಿಗೆ ಗೈಡ್ ಮಾಡ್ಬೋದು. ಯಾಕಂದರೆ ಅವ್ರು ಬೆಸ್ಟ್ ಮಾರ್ಕ್ಸನ್ನು ಯಾವ ರೀತಿ ಪಡೀಬೋದು ಎನ್ನುವುದನ್ನು ನೀವು ಟ್ರಿಕ್ಸ್ ಮುಖಾಂತರ ಅವರಿಗೆ ಹೇಳಿ ಕೊಡ್ಬೋದು. ಇಲ್ಲ, ನಿಮಗೆ ಕುಕ್ಕಿಂಗ್ ಟ್ಯಾಲೆಂಟ್ ಇದೆ, ನಿಮಗೆ ತುಂಬ ಚೆನ್ನಾಗಿ ನೀವು ಅಡುಗೆ ಮಾಡ್ತೀರಾ, ಕರ್ನಾಟಕದವರು ಆಗಿದ್ದರೆ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಹೌದಲ್ವಾ? ಅಡುಗೆ ಮಾಡುವ ವಿಧಾನ ಇದೆಯಲ್ಲ ಡಿಫ್ರೆಂಟ್ ಇರುತ್ತೆ.
ಇದರ ಬಗ್ಗೆ ಈ ಟ್ಯಾಲೆಂಟನ್ನು ಕೂಡ ನೀವು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಹೆಲ್ತ್ ಬಗ್ಗೆ ನಾಲೆಜ್ ಇದ್ದರೆ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ನಿಮ್ಮ ಹತ್ರ ಮೆಡಿಕಲ್ ಇದೆಯಲ್ಲ ಟಿಪ್ಸ್ ಇರುತ್ತೆ, ನಿಮ್ಮ ಐಡಿಯಾ ಇರುತ್ತೆ. ಮಕ್ಕಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು, ದೊಡ್ಡವರಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೂ ಇಲ್ಲ ಏನಾದರೂ BP, ಶುಗರ್ ಇದರ ಬಗ್ಗೆ ಎಲ್ಲ ಮಾಹಿತಿ ಇದೆಯಲ್ಲ ಅದನ್ನು ಕೂಡ ನೀವು ಟ್ಯಾಲೆಂಟ್ ಶೇರ್ ಮಾಡ್ಬೋದು. ಫೈನಾನ್ಸ್ ಬಗ್ಗೆ ನೀವು ಉಂಟಲ್ಲ ಇದರ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಬೋದು. ಓಕೆ, ಯೂಟ್ಯೂಬ್ ಒಳ್ಳೆ ಇನ್ಕಮ್ ಫ್ಯೂಚರ್ ಸೋರ್ಸ್ ಅಂತ ಹೇಳ್ಬೋದು. ಅಂದರೆ ಇದು ಸೆಕೆಂಡ್ ಇನ್ಕಮ್ ಅಂತ ಹೇಳ್ಬೋದು. ಏಕೆಂದರೆ ಇದು ನೀವು ಒಮ್ಮೆ ಇದರಲ್ಲಿ ಕೆಲಸ ಮಾಡಿದರೆ ಇದರ ಸೈಡ್ ಇನ್ಕಮ್ ಥರ ಕೆಲಸ ಮಾಡ್ಬೋದು. ಅಂದರೆ ಇದರಲ್ಲಿ ಜಾಸ್ತಿ ಟೈಮ್ ನೀವು ಇಲ್ಲಿ ಸ್ಪೆಂಡ್ ಮಾಡಬೇಕಲ್ಲ, ದಿನಕ್ಕೆ ನೀವು 1 hour ಸ್ಪೆಂಡ್ ಮಾಡಿದರೆ ಸಾಕು, ನೀವು ಇಲ್ಲಿ ಸೈಡ್ ಇನ್ಕಮ್ ಪಡಿಬೋದು. ಈಸಿಯಾದಂಥ ಕೆಲಸ, ಹೌದಲ್ಲ. ಇಲ್ಲಿಂದ ಫ್ರೀಲ್ಯಾನ್ಸು, ನಿಮಗೆ ರೈಟಿಂಗು, ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನು, ಟ್ರಾನ್ಸ್ಲೇಷನ್ ಸ್ಕಿಲ್ ಇದ್ದರೆ ಆನ್ಲೈನ್ ಕೆಲಸ ಮಾಡ್ಬೋದು, ಹೌದಲ್ಲ. ಆನ್ಲೈನ್ ಕೆಲಸ ಸಿಗುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಫಸ್ಟ್ ಹೇಳಿದ್ದೀನಲ್ಲ ಮೆಥಡ್, ಅದೇ ನಿಮಗೆ ತುಂಬ ಸುಲಭವಾದಂಥ ಕೆಲಸ ಅಂತ ಹೇಳ್ಬೋದು. ಅಪ್ಲಿಕೇಟ್ ಮಾರ್ಕೆಟಿಂಗು ಅಂದರೆ ಅಮೆಝಾನ್ ಅಥವಾ ಬೇರೆ ಪ್ರಾಡಕ್ಟ್ ಪ್ರಮೋಟ್ ಮಾಡಿ ಕಮಿಷನ್ ಅರ್ನ್ ಮಾಡೋದು. ಅಮೆಝಾನ್ ಕಂಪನಿಯಿಂದ ಕೆಲವೊಂದು ಪ್ರಾಡಕ್ಟ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಅದರ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ನೀವಿದೆಲ್ಲ ಶೇರ್ ಮಾಡ್ಕೊಳ್ಳೋದು. ಅಂದರೆ ಕಸ್ಟಮರ್ ಇದೆಯಲ್ಲ ಕಸ್ಟಮರ್ಗೆ ಇದು ಮಾಡ್ಕೋಬೋದು, ಅದರಿಂದ ಕಮಿಷನ್ ಪಡೆಯಬೋದು. ಇನ್ವೆಸ್ಟ್ಮೆಂಟು ಕಡಿಮೆ, ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಮಾಡುವಂಥ ಕೆಲಸ. ನೀವು ಇಲ್ಲಿ ಬಿಸ್ನೆಸ್ ಐಡಿಯಾ ಇದ್ದರೆ ನೀವು ಕೆಲಸನ ಮಾಡ್ಕೋಬೋದು. ಓಕೆ, ಆನ್ಲೈನ್ ಟೀಚಿಂಗ್ ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಯಾವುದಾದ್ರೂ ಸಬ್ಜೆಕ್ಟು ಚೆನ್ನಾಗಿ ಗೊತ್ತಿದ್ದಾರೆ ಅಂದರೆ ಮ್ಯಾಥ್ಸ್, ಕನ್ನಡ, ಇಂಗ್ಲೀಷು, ಹಿಂದಿ, ಹೀಗೆ ನಿಮಗೆ ಯಾವ ಸಬ್ಜೆಕ್ಟ್ ಇದೆಯಲ್ಲ ನೀವು ತುಂಬ ಟ್ಯಾಲೆಂಟ್ ಆಗಿದ್ದೀರಾ, ಅದನ್ನು ನೀವು ಸ್ಟೂಡೆಂಟಿಗೆ ಟೀಚ್ ಮಾಡಿ ಇನ್ಕಮ್ ಪಡಿಬೋದು. ಅಂದರೆ ನೀವು ಡೈರೆಕ್ಟಾಗಿ ಟೀಚ್ ಮಾಡಬೇಕಂತಲ್ಲ, ನೀವು ಇವತ್ತು ಯಾವುದನ್ನು 1ನೇ ಕ್ಲಾಸು, ಓಕೆ 1ನೇ ಕ್ಲಾಸು ಸ್ಟ್ಯಾಂಡರ್ಡ್ ಬುಕ್ಕು, ಅದರ ಬಗ್ಗೆ ನೀವೇನು ಮಾಡ್ತೀರಾ, ಫಸ್ಟ್ ಸಬ್ಜೆಕ್ಟು ಇವತ್ತು 1-2 ವೀಡಿಯೋನ ಪೋಸ್ಟ್ ಮಾಡ್ತೀರಾ. ಫಸ್ಟ್ ಸಬ್ಜೆಕ್ಟು, ಸೆಕೆಂಡ್ ಸಬ್ಜೆಕ್ಟು ಇದರ ವೀಡಿಯೋನ ಪೋಸ್ಟ್ ಮಾಡ್ತೀರಾ, ಹೌದಲ್ವಾ. ನೆಕ್ಸ್ಟ್ ಡೇ ಇನ್ನೆರಡು ಪೋಸ್ಟ್, ನೆಕ್ಸ್ಟ್ ಅಂದರೆ 2 ಸಬ್ಜೆಕ್ಟ್ ಮಾಡಿದರೆ ನೆಕ್ಸ್ಟ್ನೇ ಸಬ್ಜೆಕ್ಟು ಅಂದರೆ 3rd ರಿವಿಷನ್. ಇದರ ಬಗ್ಗೆ ಮಾಡ್ತಾ ವೀಡಿಯೋ ಮಾಡಿ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಕಂಪ್ಲೀಟಾಗಿ ಡೀಟೇಲ್ಸಾಗಿ ನೀವು ಟೀಚ್ ಮಾಡಿದ್ರೆ, ನೆಕ್ಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕಂಪ್ಲೀಟಾಗಿ, ನೆಕ್ಸ್ಟು 3rd ಸ್ಟ್ಯಾಂಡರ್ಡು ಫಿನಿಷ್ ಆದಮೇಲೆ 4th ಸ್ಟ್ಯಾಂಡರ್ಡ್ಗೆ ಹೋಗಿ. ನಿಮ್ಮ ವೀಡಿಯೋ ಯೂಟ್ಯೂಬಲ್ಲಿ ಹಾಗೆ ಆಲ್ರೆಡಿ ಇರುತ್ತೆ, ಅಂದರೆ ಇದು ಲೈಫ್ ಟೈಮ್ ಆಗಿರುತ್ತೆ. ನೀವು ಡೈಲಿ ವೀಡಿಯೋಲಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ವೀಡಿಯೋದಲ್ಲಿ ಅರ್ನಿಂಗ್ ಇದೆಯಲ್ಲ, ನಿಮ್ಮ ಹಳೆ ವೀಡಿಯೋದಲ್ಲೂ ಕೂಡ ಅರ್ನಿಂಗ್ ಆಗ್ತಾ ಇರುತ್ತೆ, ಹೌದಲ್ವಾ. ಸರಿ, ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿದ್ದೀನಿ. ಸ್ಮಾಲ್ ಬಿಸ್ನೆಸ್ ಅಂದರೆ ಚಿಕ್ಕದಾಗಿ ಶುರು ಮಾಡ್ಬೋದು. ಅಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಟೀ ಸ್ಟಾಲ್ ಮಾಡ್ಬೋದು, ಸ್ನ್ಯಾಕ್ಸ್ ಬಿಸ್ನೆಸ್ ಮಾಡ್ಬೋದು, ಟೈಲರಿಂಗ್ ಮಾಡ್ಬೋದು, ಮೊಬೈಲ್ ಬಿಸ್ನೆಸ್ ಮಾಡ್ಬೋದು, ಹಾಗೆ ಎಸೆಸರೀಸು, ಸೈಡ್ ಬಿಸ್ನೆಸ್ ಫ್ಯೂಚರ್ ಅಂತ ಹೇಳ್ಬೋದು ಇದು ಕೂಡ. ಹಾಗೆ ಸ್ಟಾಕ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡು, ಇದು ಇನ್ಸ್ಟೆಂಟ್ ಇನ್ಕಮ್ ಅಲ್ಲ, ಆದರೆ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡಲು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಾಲೆಜ್ ಪಡೆದು ಸ್ಟಾರ್ಟ್ ಮಾಡಿ. ಇದಕ್ಕೆ ನಾಲೆಜ್ ಬೇಕು, ಸುಮ್ಮನೆ ಡೈರೆಕ್ಟಾಗಿ ಇಳಿಬೇಡಿ ಸ್ಟಾಕ್ ಮಾರ್ಕೆಟಿಗೆ. ಇದು ಕೂಡ ತುಂಬ ಕಷ್ಟದ ಕೆಲಸ, ಹಣ ಹೋಗುವಂಥ ಸಾಧ್ಯತೆ ಇದೆ, ಹಣ ಬರುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಡಿಜಿಟಲ್ ಪ್ರಾಡಕ್ಟು, ಬುಕ್ಸು, ಕೋರ್ಸಸ್ಸು, ಟೆಂಪ್ಲೇಟ್ಸು ಮಾಡಿಕೊಂಡು ನೀವು ಇದನ್ನು ಸೇಲ್ ಮಾಡ್ಬೋದು. ಒಮ್ಮೆ ಕ್ರಿಯೇಟ್ ಮಾಡಿದರೆ ರಿಪೀಟ್ ಇನ್ಕಮ್ ಬರುತ್ತೆ. ಇದರಲ್ಲಿ ಒಮ್ಮೆ ನೀವು ಕ್ರಿಯೇಟ್ ಮಾಡಿದರೆ ಸಾಕು, ಬುಕ್ಕು, ಕೋರ್ಸು, ಟೆಂಪ್ಲೇಟು ಇದನ್ನು ನೀವು ಸೇಲ್ ಮಾಡ್ಬೋದು. ಇದು ಡಿಜಿಟಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಹೌದಲ್ಲ. ಶುರು ಮಾಡಲಿಕ್ಕೆ ಬಹಳ ಜನ ಯೋಚಿಸ್ತಾರೆ, ನನ್ನ ಹತ್ರ ಸಮಯ ಇಲ್ಲ, ನನಗೆ ಸ್ಕಿಲ್ ಇಲ್ಲ, ನಾನು ಹೇಗೆ ಶುರು ಮಾಡಲಿ ಅಂತ. ಸತ್ಯ ಏನೆಂದರೆ ಪ್ರತಿ ದೊಡ್ಡ ಪ್ರಯಾಣ ಒಂದು ಸಣ್ಣ ಹೆಜ್ಜೆಯಿಂದಲೇ ಶುರುವಾಗುತ್ತದೆ. ಅಂದರೆ ನಿಮ್ಮ ಸ್ಕಿಲ್ಲು ಐಡೆಂಟಿಫೈ ಮಾಡಿಕೊಂಡು ಮಾರ್ಕೆಟ್ ಡಿಮ್ಯಾಂಡ್ ನೋಡಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇನ್ಕಮ್ ಬಿಲ್ಡ್ ಮಾಡ್ಕೊಳ್ಬೋದು, ಹೌದಲ್ಲ. ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದೇ ಕೆಲಸಕ್ಕೆ ನಂಬಿಕೆ ಇಟ್ಟುಕೊಂಡರೆ ಸಾಕಾಗೋದಿಲ್ಲ. ಇವತ್ತಿನ ಜಗತ್ತಿನಲ್ಲಿ ಸ್ಮಾರ್ಟ್ ಪೀಪಲ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಬಿಲ್ಡ್ ಮಾಡ್ತಾರೆ, ನೀವು ಕೂಡ ಮಾಡ್ಬೋದು. ರಿಮೆಂಬರ್ ಆಗಿ, ಡೋಂಟ್ ಡಿಪೆಂಡ್ ಆನ್ ಎ ಸಿಂಗಲ್ ಇನ್ಕಮ್, ಮೇಕ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕ್ರಿಯೇಟ್ ಸೆಕೆಂಡ್ ಸೋರ್ಸ್ ಅಂತ ಹೇಳ್ಬೋದು. ಇದು ಶ್ರೀಮಂತರ ರೂಲ್ ಮಾತ್ರ ಅಲ್ಲ, ಮಿಡ್ಲ್ ಕ್ಲಾಸ್ ಜನರಿಗೂ ಕೂಡ ತುಂಬ ಅನ್ವಯ ಆಗುತ್ತೆ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಫೈನಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಜೀವನದಲ್ಲಿ ಸುರಕ್ಷತೆ ಬೇಕಾದರೆ ಒಂದೇ ಸಂಬಳಕ್ಕೆ ನಿಂತ್ಕೊಳ್ಬೇಡಿ. ನಿಮಗೆ ಯಾರಿಗೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಕ್ರಿಯೇಟ್ ಮಾಡಬೇಕು, ಓಕೆ, ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಿಲ್ಲ, ನಾನು ಫ್ರೀಯಾಗಿ ನಿಮ್ಗೆ ಬೇಕಾದ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ನೇರವಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವ ಬಗ್ಗೆ ಇದೆಲ್ಲ ಸಂಪೂರ್ಣ ಮಾಹಿತಿನ ಕೊಡ್ತೀನಿ, ಸ್ಟೆಪ್ ಬೈ ಆಗಿ ಸ್ಟೆಪ್ಪು. ಯಾಕಂದರೆ ಮೊದಲು ಕ್ರಿಯೇಟ್ ಮಾಡೋದು, ನಂತರ ಬ್ಯಾನರನ್ನು ಕ್ರಿಯೇಟ್ ಮಾಡೋದು, ಲೋಗೋವನ್ನು ಕ್ರಿಯೇಟ್ ಮಾಡೋದು, ನಂತರ ನಿಮ್ಮ ಟ್ಯಾಲೆಂಟ್ ಏನು, ಆ ಟ್ಯಾಲೆಂಟಲ್ಲಿ ಕಂಟೆಂಟನ್ನು ಯಾವ ರೀತಿ ಎಡಿಟ್ ಮಾಡೋದು ಎಲ್ಲ ನಾನು ಟೀಚ್ ಮಾಡ್ತೀನಿ. ನಿಮಗೆ ಅಗತ್ಯ ಇದ್ದರೆ ನಾನು ಅದನ್ನು ಟೀಚ್ ಮಾಡ್ತೇನೆ ಖಂಡಿತ, ಓಕೆ.
ಹಾಗೆ ನಿಮಗೆ ಇಲ್ಲ ನಿಮ್ಮ ಹತ್ರ ಒಂದು ವೀಡಿಯೋನ ಕ್ರಿಯೇಟ್ ಮಾಡಿದರೆ, ನೀವೊಂದು ಕುಕ್ಕಿಂಗ್ ಮಾಡಿದರೆ, ಅಡುಗೆ ಚಾನಲ್ ಮಾಡಿದರೆ, ಅಡುಗೆ ಚಾನಲ್ ನೀವು ವೀಡಿಯೋನ ಕುಕ್ಕಿಂಗ್ ಮಾಡಿದರೆ, ಆ ವೀಡಿಯೋನ ಯಾವ ರೀತಿ ಎಡಿಟ್ ಮಾಡೋದಂತ ಗೊತ್ತಿಲ್ಲ ಅಂದರೆ ನಾನು ವಾಟ್ಸಪ್ಪು ಇಲ್ಲ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿ ನಿಮಗೆ ಅದನ್ನು ಎಡಿಟ್ ಮಾಡಿ ನಿಮಗೆ ತೋರಿಸಿಕೊಡ್ತೀನಿ. ನೀವು ಯಾವ ರೀತಿ ಎಡಿಟ್ ಮಾಡ್ಬೋದು ಈ ವಿಡಿಯೋನ ಅದನ್ನು ನಿಮಗೆ ಸೋರ್ಸನ್ನು ಕೊಡ್ತೀನಿ, ನೀವು ಮಾಡ್ಕೋಬೋದು. ಹಾಗಾಗಿ ಇವತ್ತು ನಿಮ್ಮ ಒಂದು ಇನ್ಕಮ್ ಇದೆಯಲ್ಲ, ನಿಮ್ಮ ಪ್ರೆಸೆಂಟ್ ನೋಡಿಕೊಳ್ಬೋದು, ಅದರ ಸೆಕೆಂಡ್ ಇನ್ಕಮ್ ನಿಮ್ಮ ಫ್ಯೂಚರ್ ಬಿಲ್ಡ್ ಮಾಡುತ್ತೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಇವತ್ತೇ ಯೋಚಿಸಿ ನನ್ನ ಸೆಕೆಂಡ್ ಸ್ಯಾಲ್ರಿ ಏನಂತ ಕಮೆಂಟಲ್ಲಿ ಹೇಳಿ. ನೀವು ಯಾವ ಸೈಡ್ ಇನ್ಕಮ್ ಶುರು ಮಾಡಬೇಕಂತ ಯೋಚಿಸ್ತಿದ್ದೀರಾ? ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.